ದ್ವಾರಕೀಶ್ ಅವರ ಕುಟುಂಬಕ್ಕೆ ಆಪ್ತರು, ಅವರ ಸಂಸ್ಥೆಗಳಲ್ಲಿ ಸಿನಿಮಾ ಮಾಡಿರುವಂತಹ KM ಚೈತನ್ಯ ಸರ್ ಈಗ ನಮ್ಮ ಜೊತೆಲಿದ್ದಾರೆ. ಮಾತಾಡ್ಸೋಣ ದ್ವಾರಕೀಶ್ ಅವರ ಜೊತೆಗಿನ ಒಡನಾಟ ಹೇಗಿತ್ತು ಅಂತೇಳಿ. ಸರ್, ಕನ್ನಡ ಚಿತ್ರರಂಗ ಕಟ್ಟಂಥ ಅದ್ಭುತವಾದ ನಟ, ಅದ್ಭುತವಾದ ನಿರ್ದೇಶಕ, ಅದ್ಭುತವಾದ ನಿರ್ಮಾಪಕ, ಸಾಕಷ್ಟು ಹೊಸ ಹೊಸ ಪ್ರತಿಭೆಗಳು ಅವ್ರ ಜೊತೆಲಿ ಕೆಲಸ ಮಾಡಿದೆ. ಅಂತಹ ಒಬ್ಬ ಕಲಾವಿದನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನೀವು ಅವ್ರ ಜೊತೆ ಸಾಕಷ್ಟು ಸಮಯ ಕಳೆದಿದ್ದೀರಾ, ಹೇಗೆ ನೆನೆಸ್ಕೊಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಮಹತ್ವಾಕಾಂಕ್ಷಿ. ಅವರ ದ್ವಾರಕೀಶ್ ಅವ್ರನ್ನ ಡಿಫೈನ್ ಮಾಡೋಕ್ಕೆ ಒಂದು ಪದ ಇದ್ದರೆ ದೊಡ್ಡ ಕನಸುಗಳ ಮಹತ್ವಾಕಾಂಕ್ಷಿ. ಅವ್ರು ಮಾಡಿದ್ದು ಯಾವುದು ಸಣ್ಣದಲ್ಲ, ಅವರು ಬಿಟ್ಟು ಹೋಗಿದ್ದು ಯಾವುದು ಸಣ್ಣದಲ್ಲ. ಅವರು ದೊಡ್ಡ ಕನಸುಗಳನ್ನ ಕಾಣ್ತಾಯಿದ್ರು. ಯಾವುದೇ ಒಂದು ಚಿಕ್ಕ ಐಡಿಯಾ ತೊಗೊಂಡೋದ್ರು ಅದನ್ನು ದೊಡ್ಡದಾಗಿ ಮಾಡ್ತಾಯಿದ್ರು. ನನ್ನ 2 ಸಿನಿಮಾಗಳಿಗೆ ಅವರು ನಿರ್ಮಾಪಕರು, ಆಟಗಾರ ಹಾಗೂ ಅಮ್ಮ ಐ ಲವ್ ಯು. 2 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಅಂದರೆ ಬಹಳ ಚಿಕ್ಕದಾಗಿ, ಚಿಕ್ಕ ಬಜೆಟ್ ಒಳಗೆ ಸಣ್ಣದಾಗಿ ಬೇಗ ಮುಗಿಸ್ಬಿಡೋದು. ಈ ಒಂದು ರೀತಿಯ ಟ್ರೈನಿಂಗಿಂದ ಬಂದಂಥ ನನಗೆ ಒಂದು ಸಿನಿಮಾನ ಯಾವ ರೀತಿ ಕನಸಾಗಿ ಕಾಣಬೇಕು, ದೊಡ್ಡದಾಗಿ ಯೋಚನೆ ಮಾಡಬೇಕು ಅನ್ನೋದನ್ನ ನಾನು ಕಲ್ತಿದ್ದು ದ್ವಾರಕೀಶ್ ಸರಿಂದ ಅಂತ ಹೇಳ್ಬೋದು. ದೊಡ್ಡ ಸಂಸ್ಥೆ ಸರ್, 50ಕ್ಕೂ ಅಧಿಕ ಸಿನಿಮಾಗಳು ಮತ್ತು 6 ವರ್ಷದಿಂದ ಅವರ ಪ್ರೊಡಕ್ಷನ್ ಸಂಸ್ಥೆ ಬರ್ತಾ ಒಂದು. ಆ ಸಂಸ್ಥೆಯಲ್ಲಿ ನಿಮಗೆ ಸಿನಿಮಾ ಮಾಡುವಂಥ ಅವಕಾಶ ಸಿಕ್ಕಿದಾಗ ಹೇಗಿದ್ರಿ ಸರ್? ಅವರ ಇನ್ಪುಟ್ಸ್ ಏನು ನಿಮಗೆ, ಅವರಿಂದ ನೀವು ಕಲ್ತಿದ್ದೀನು ಅಂತ? ಕಲ್ತಿದ್ದು ತುಂಬ ಇದೆ. ನಾನು ಆಗಾಗ ಹೇಳ್ತಿರ್ತೀನಿ, ದ್ವಾರಕೀಶ್ ಸರ್ ಜೊತೆ ಅರ್ಧ ಗಂಟೆ ಮಾತಾಡಿದ್ರೆ ಒಂದು 10 ಸಿನಿಮಾ ಬಗ್ಗೆ ಪುಸ್ತಕಗಳನ್ನ ಓದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅವರು ಯಾವುದನ್ನು ಹಿಡಿದಿಟ್ಕೊಳ್ತಿರ್ಲಿಲ್ಲ. ನಾವು ಅವ್ರ ಜೊತೆ ಏನಾದ್ರು ಸಿನಿಮಾ ಬಗ್ಗೆ ಮಾತಾಡೋಕೆ ಹೋದರೆ ಬಹಳ ಮುಕ್ತವಾಗಿ ಖುಷಿಯಿಂದ ಮಾತಾಡ್ತಿದ್ರು. ಸಾಮಾನ್ಯವಾಗಿ ನಿರ್ಮಾಪಕರು ಬರೀ ಅವ್ರು ಗೆದ್ದಂಥ ಸಿನಿಮಾಗಳ ಬಗ್ಗೆ ಮಾತಾಡ್ಕೊಳ್ತಾರೆ. ಆದರೆ ದ್ವಾರಕೀಶ್ ಸರ್ ಅವರು ಸೋತಂಥ ಸಿನಿಮಾಗಳ್ನೂ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಹೆಮ್ಮೆಯಿಂದ ನೋಡಿದಂಥವ್ರು. ಅವ್ರಿಗೆ ನಾನು ಮಾಡಿದಂಥ ಪ್ರಯತ್ನಗಳು ದೊಡ್ಡದು, ಅದು ಸೋತಿರ್ಬೋದು, ಗೆದ್ದಿರ್ಬೋದು. ಆದರೆ ನಾನು ಯಾವಾಗಲೂ ಯೋಚನೆ ಮಾಡಿದ್ದು ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ನನ್ನ ಸಂಸ್ಥೆ ಯಾವಾಗಲೂ ದೊಡ್ಡದಾಗಿ ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಇತ್ತು. ಹಾಗೆ ನಡ್ಕೊಂಡಿದ್ರು. ಒಂದು ರೀತಿ ಮಹಾರಾಜ ಇದ್ದಂಗೆ ಇರ್ತಿದ್ರು ಅವರು. ನಿಜ ಸರ್, ದ್ವಾರಕೀಶ್ ಅವರು ನಾವು ಕಂಡಂತೆ ಸೋತಾಗ ಅವ್ರು ಯಾವತ್ತೂ ಕುಗ್ಗಿಲ್ಲ, ಗೆದ್ದಾಗ ತುಂಬ ಹಿಗ್ಗಿಲ್ಲ ಕೂಡ. ಎರಡನ್ನೂ ಮೆಟ್ಟಿ ಮತ್ತೆ ಅವರು ಸಿನಿಮಾಗಳನ್ನ ಮಾಡ್ಕೊಂಬಂದವರು, ಕೊನೆವರೆಗೂ ಸಿನಿಮಾಗಳನ್ನ ಮಾಡ್ತಾಯಿದ್ರು. ಸೊ ನೀವು ಕೂಡ 2 ಸಿನಿಮಾಗಳು ಅವ್ರ ಜೊತೆ ಮಾಡಿದ್ರ. ಸೊ ನಿಮ್ಮ ಹತ್ರ ಏನಾದರೂ ಅಂದರೆ ಇನ್ನೂ ನನ್ನ ಆಸೆಗಳು ಈ ಥರ ಇತ್ತು ಸಿನಿಮಾ ರಂಗದಲ್ಲಿ, ಯಾಕಂದರೆ ಅವರು ಸದಾ ಸಿನಿಮಾನೇ ಯೋಚನೆ ಮಾಡ್ಕೊಂಬಂದಂಥವ್ರು. ಸಿನಿಮಾ ರಂಗದಲ್ಲಿ ಅವ್ರು ಇನ್ನೂ ಏನಾದರೂ ಸಾಧಿಸಬೇಕು ಅಥವಾ ಇನ್ನೇನೋ ಮಾಡಬೇಕು, ಈ ಥರ ಸಿನಿಮಾಗಳು ಮಾಡಬೇಕಿತ್ತು ಅಂತ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡ್ರು ಅಂತ ಏನೋ ನೆನಪುಗಳಿಗೆ? ನನ್ನ ಪ್ರಕಾರ ದ್ವಾರಕೀಶ್ ಅವರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿನಿಮಾ ಅವರು ಉಸಿರಿದ್ದಂಗೆ. ಉಸಿರಾಡೋದನ್ನ ಹೇಗೆ ನಿಲ್ಸೋಕ್ಕೆ ಸಾಧ್ಯ ಇಲ್ವೋ, ದ್ವಾರಕೀಶ್ ಅವ್ರಿಗೆ ಸಿನಿಮಾ ಮಾಡೋದು ನಿಲ್ಸೋಕ್ಕಾಗೋದಿಲ್ಲ. ಅವ್ರಿಗೆ ಬಹುಶಃ ಅದೇ ಅವ್ರಿಗೆ ಕಾಡಿತ್ತು ಅಂತ ಕಾಣಿಸುತ್ತೆ. ಇತ್ತೀಚೆಗೆ ಅವರು ಸಿನಿಮಾ ನಿರ್ಮಾಣ ಮಾಡಿಲ್ಲದೆ ಇರೋದು. ಯಾಕಂದರೆ ಅವ್ರಿಗೆ ಪ್ರೀತಿ ಮಾಡ್ತಿದ್ದು, ಉಸಿರಾಡ್ತಿದ್ದು ಸಿನಿಮಾ. ಅದರಲ್ಲಿ ಅವ್ರು ಎಷ್ಟೇ ಗಳಿಸ್ಲಿ, ಎಷ್ಟೇ ಸೋಲ್ಲಿ, ಆದರೆ ಅವ್ರಿಗೆ ಗೊತ್ತಿದ್ದಿದ್ದು ಅದೊಂದೇ. ಅದನ್ನು ಅವರು ಮನಪೂರ್ವಕವಾಗಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ಅಡ ಇಟ್ಟು ಮಾಡಿದಂಥ ನಿರ್ಮಾಪಕರು. ಅದನ್ನ ಉಸಿರಾಡ್ದಂಥವ್ರು, ಅದನ್ನ ಬದುಕಿದಂಥವ್ರು. ಸರ್, ಈ ಸುದ್ದಿ ಅಂದರೆ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತ ಒಂದು ಸುದ್ದಿ ನಿಮ್ಮ ಕಿವಿಗೆ ಬಿದ್ದಾಗ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ಕೊಂಡ್ರಿ ಅಂತೇಳಿ? ಇತ್ತೀಚೆಗೆ ಏನಾಗಿದೆ, 3-4 ವರ್ಷದಲ್ಲಿ ಅವರು ಎಷ್ಟೋ ಸತಿ ಈ ಥರ ಸುದ್ದಿಗಳು ಬಂದು ಪ್ರತಿ ಸತಿ ನಾನು ಯೋಗಿಗೆ ಫೋನ್ ಮಾಡ್ತಿದ್ದೆ. ಯೋಗಿ ನಿಜಾನ, ಇಲ್ಲ ಕಣೋ ಸುಳ್ಳು, ಯಾರೋ ಸುದ್ದಿ ಹಬ್ಸ್ತಿದ್ದಾರೆ ಅಂತ ಹೇಳ್ತಿದ್ರು. ಅದರಿಂದ ಹೆಂಗೋಗಿತ್ತು ಅಂದರೆ ಒಂದು 5-6 ಸತಿ ಈ ದ್ವಾರಕೀಶ್ ಅವ್ರು ಹೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿನ ಕೊಡ್ತಾಯಿದ್ರು. ನಾನು ದ್ವಾರಕೀಶ್ ಅಂಕಲ್ ಕೆಲಸಕ್ಕೆ ಫೋನ್ ಮಾಡಿ ಹೇಳ್ತಿದ್ದೆ. ಅವರು ಒಂದು ವಿಡಿಯೋ ಮಾಡಿ ಕೂಡ ಕಳಿಸ್ತಿದ್ರು ನನಗೆ, ಹಾಕೋ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಅದರಿಂದ ಈ ಸತಿ ಬಂದಾಗಲೂ ಹಾಗೇ ಇರುತ್ತೆ ಅಂತ ಅಂದ್ಕೊಂಡೆ. ಈ ಕೆಲವು ಸತಿ ಸುದ್ದಿ ಹಬ್ಸೋದಿದೆಯಲ್ಲ, ಸುಳ್ಳು ಸುದ್ದಿ ಹಬ್ಸೋದು, ಒಬ್ಬರು ಹೋಗ್ಬಿಟ್ಟಿದ್ದಾರೆ ಅಂತ, ಅದು ಅವರ ಆಯುಷನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಆ ರೀತಿ ಆಯಿತು ಅಂತ ಹೇಳ್ಬೋದು ದ್ವಾರಕೀಶ್ ಸರ್ಗೆ. ಆದರೆ ಈ ಸತಿ ಬಂದಾಗ ಮತ್ತೆ ನಾನು ಕೇಳಿದೆ, ಯೋಗಿಯವರು ಇಲ್ಲ ನಿಜ ಈ ಸತಿ ಅಂತಂದರು. ತುಂಬ ದುಃಖ ಆಯಿತು. ಥ್ಯಾಂಕ್ ಯು ಸರ್. ಇದಿಷ್ಟು KM ಚೈತನ್ಯ ಅವರು. ಅಂದರೆ ದ್ವಾರಕೀಶ್ ಕುಟುಂಬಕ್ಕೆ ಆಪ್ತರು ಆಗಿದ್ದರು ಮತ್ತು ಅವರ ಸಂಸ್ಥೆಯಲ್ಲಿ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ದ್ವಾರಕೀಶ್ ಅವರು ತುಂಬ ಧೈರ್ಯವಾಗಿ ಸಿನಿಮಾನೇ ಸದಾ ಯೋಚನೆ ಮಾಡ್ತಾ ಇದ್ರು. ಈಗ ಅವರು ಉಸಿರಿಂದಿರ್ಬೋದು, ಆದರೆ ಕೊನೆಯವರೆಗೂ ಅವರು ಸಿನಿಮಾದಲ್ಲೇ ಜೀವಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.